ವಿಷಯದಲ್ಲೂ ರಮೇಶ್ ಕತ್ತಿ ಅವರು ಇವರು ವಿರೋಧವಾಗಿ ನಿಲ್ಲುತ್ತಿರುವಂಥದ್ದು ಒಂದು ಕಾಲದ ಒಳ್ಳೆಯ ಆತ್ಮೀಯ ಮಿತ್ರರಾದಂಥ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಇವತ್ತು ಪ್ರಬಲ ಪ್ರತಿಸ್ಪರ್ಧಿ ರಾಜಕೀಯ ವೈರಿಗೆ ಬದ್ಧ ವೈರಿಗಳಾಗಿ ನಿಂತಿದ್ದನ್ನು ನೋಡಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇದೊಂದು ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ಪರೀಕ್ಷಾ ಕಾಲ ಅನ್ನುವಂಥದ್ದು. ಜೊತೆಗೆ 2028 ಚುನಾವಣೆಯಲ್ಲಿ ಯಮಕನಮರಡಿಯನ್ನು ಸತೀಶ್ ಅವರು ಉಳಿಸಿಕೊಳ್ಳಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಅಷ್ಟಿಗೆ ಅವರನ್ನು ರಮೇಶ್ ಕತ್ತಿ ಅವರು ಇನ್ನುಳಿದವರು ವಿರೋಧ ತಯಾರು ಮಾಡಿದ್ದಾರೆ. ಈಗಾಗಲೇ ಅಷ್ಟಿಗೆ ಅವರಿಗೆ ಮತ್ತು ನಮ್ಮ ಸತೀಶ್ ಅವರಿಗೆ ಭಾಳ ಅಂತರ ಇಲ್ಲ ಮತಗಳ. ಹೀಗಾಗಿ ಯಮಕನಮರಡಿಯಲ್ಲಿ AB ಪಾಟೀಲರು ಈ ಒಂದು ಅಷ್ಟಿಗೆ ಅವ್ರ ಜೊತೆಗೆ ಅಥವಾ ಜಾರಕಿಹೊಳಿ ವಿರೋಧ ಗುಂಪಿನ ಜೊತೆಗೆ ಗುರುತಿಸಿಕೊಳ್ಳುವಂಥ ಓಪನ್ ಆಗಿ ಬರುವಂಥ ಎಲ್ಲ ಸಾಧ್ಯತೆ ಹೆಚ್ಚಾಗಿದ್ದರಿಂದಾಗಿ ಸ್ವತಃ ರಮೇಶ್ ಕತ್ತಿ ಅವರು ಸಹಿತ ಅವ್ರ ಜೊತೆಗೂಡಿದ್ದರಿಂದ ಇನ್ನಷ್ಟು ಯಮಕನಮರಡಿ ಕಬ್ಬಿಣದ ಕಡಲಾಗಿ ಬಿಡ್ತದ ಸತೀಶ್ ಅವರಿಗೆ ಅನ್ನುವಂಥದ್ದು. ಯಾಕಂದ್ರೆ ಮೂಲವಾಗಿ ಇವರು ಶಾಸಕರಾಗಿ ಆಯ್ಕೆ ಆಗುವಂಥ ಸ್ಥಳ ಯಮಕನಮರಡಿ. ಗೋಕಾಕ್ ಅಂತೂ ರಮೇಶ್ ಅವ್ರಿಗೆ ಬಿಟ್ಟಂಥದ್ದು. ಮತ್ತು ಬದಿಯ ನಮ್ಮ ಮೂಡಲಿಗೆ ಇಟ್ ಮೀನ್ಸ್ ಅರಬಾವಿ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವ್ರದ್ದು. ಹೀಗಾಗಿ ಈ ಎಲ್ಲ ಕ್ಷೇತ್ರಗಳ ಜೊತೆಗೆ ಚಿಕ್ಕೋಡಿ ವಿಭಾಗದಲ್ಲಿ ಜೊಲ್ಲೆ ಅವರನ್ನು ಬಿಟ್ಟರೆ ಇವತ್ತು ಉಳಿದವರೆಲ್ಲರೂ ಸತೀಶ್ ಅವ್ರ ವಿರೋಧಿಯಾಗಿ ಎದ್ದು ನಿಲ್ತಾ ಇದ್ದಾರೆ ಅನ್ನೋದು ಗಮನಿಸಬೇಕಾಗಿದೆ. ಯಾಕಂದ್ರೆ ಈ ರಾಯಭಾಗದ ಅಥವಾ ಕುರ್ಚಿ ನಮ್ಮ ತಮ್ಮಣ್ಣ ಆಗಿರ್ಬೋದು ಅಥವಾ ಇನ್ನುಳಿದ ಇವರ ಶಂಭು ಕಡಲ್ಕರ್ ಆಗಿರ್ಬೋದು